ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತು ಶಿವರಾತ್ರಿ, ಹಾಗೆ ಸೇವಲಾ ಜಯಂತಿ ಕೂಡ ಇದೆ. ಅದಕ್ಕೆ ಬೆಳಗ್ಗೆ ಟೀ ಅಷ್ಟೇ ಮಾಡಿದ್ದು, ಟಿಫನ್ ಏನು ಮಾಡಲಿಲ್ಲ. ಅಲ್ಲೇ ಎಲ್ಲ ಪ್ರಸಾದ ಇರುತ್ತೆ ಅಂತ ಅಲ್ಲೇ ಹೋಗ್ತಾ ಇದ್ದೀವಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಕೆಲಸ ಮಾಡಿಬಿಟ್ಟು ಬಂದ್ವಿ. ಇಲ್ಲಿ ಈ ಥರ ರೆಡಿ ಮಾಡಿದ್ರು ಫ್ರೆಂಡ್ಸ್. ಇನ್ನೂ ಪೂಜೆ ಮಾಡಿರಲಿಲ್ಲ, ಹಾಗೆ ಕೂತ್ಕೊಂಡಿದ್ವಿ. ಹಾಗೆ ಪಕ್ಕದಲ್ಲಿ ಚಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ನೋಡ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿ ಯಾವ ದೇವಸ್ಥಾನ ಅಂತಲೂ ಗೊತ್ತಿಲ್ಲ ನನಗೆ. ಎಲ್ಲ ಕ್ಲೋಸ್ ಮಾಡಿದರು. ನೋಡಿದ್ವಿ ಬಟ್ ಕಾಣಿಸ್ಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಹಾಗೆ ನೆರಳಿದೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ, ಅಲ್ಲಿ ಇನ್ನೂ ಲೇಟ್ ಅಲ್ವಾ ಅಂತ ಹಾಗೆ ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಹೋದ್ವಿ. ಆಮೇಲೆ ಎಲ್ಲರೂ ತುಂಬ ಜನ ಬಂದಿದ್ದರು. ಇನ್ನು ನಾವೇ ಫಸ್ಟ್ ಹೋಗಿದ್ದು, ತುಂಬ ಜನ ಬಂದಿದ್ರು. ಆಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಇನ್ನು ಪೂಜೆ ಇನ್ನೂ ಲೇಟ್ ಆಗಿತ್ತು ಫ್ರೆಂಡ್ಸ್, ಯಾರಿಗೋ ಕಾಯ್ತಾಯಿದ್ರು. ಚೆನ್ನಾಗಾಯಿತು ಫ್ರೆಂಡ್ಸ್ ಪೂಜೆ ಎಲ್ಲ. ನಾವು ಪೂಜೆ ಮಾಡಿಬಿಟ್ಟು ಹಾಗೆ ನಿಂತ್ಕೊಂಡಿದ್ವಿ. ಈ ಥರ ಪೂಜೆ ಮಾಡಿದ್ರು ನೋಡಿ ಫ್ರೆಂಡ್ಸ್. ಜಯಂತಿ ದಿನ ಈ ಥರ ಎಲ್ಲ ಪೂಜೆ ಮಾಡ್ತಾರೆ. ನಮ್ಮ ಜನನೇ ತುಂಬ ಜನ ಸೇರಿದ್ರು ಇಲ್ಲಿ. ಇದೇ ಫಸ್ಟ್ ಟೈಮ್ ನಾವು ಕೂಡ ಹೋಗಿದ್ದು. ಇಲ್ಲಿ ಆಚರಣೆ ಮಾಡ್ತಾರೆ ಅಂತ. हम जो अपने कालम जो दनिया जो सिजी आरोग्य आरोग्य करता भारी आरोग्य नहीं करे बाबू महाराज देखता सेरी आरोग्य अनुकूल से दिले सेरी अनुकूल करून करता हम जो मला थोड़ा मलके नाम लेसा तर भाईकडे नायर विकोंती करता हम मतच तने येडे दिले ताने तर हताश करेसा बाबू महाराज बालेरी सायणो बाल बच्चारी सायणो गोटा मुंगरी सायणो वाटे घाटेरी सायणो बाबू महाराज ते काम पत्ते करून बिल्कुल दाल कुटणो बाबू महाराज ये काय हम पांची बाई काय करतो पांची पांच आंगली काय जोडसोದೆ ಅಂತ काय हला ಪೂಜೆ ಮಾಡ್ತಿರ್ಬೇಕಾದ್ರೆ ಅದೇ ವಾಯ್ಸ್ನೇ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಪ್ರಸಾದ ಕೊಟ್ಟರು. ನಾವು ಬೆಳಗ್ಗೆಯಿಂದ ಟಿಫನ್ನೇ ಮಾಡಿರಲಿಲ್ಲ. ಆಗಲೇ 1:30 ಆಗಿಬಿಟ್ಟಿತ್ತು ಊಟ ಮಾಡೋ ಅಷ್ಟೊತ್ತಿಗೆ. ಕೇಸರಿ ಬಾತು ಮತ್ತು ಪಲಾವ್ ಮಾಡಿದರು. ಹಾಗೆ ಬರ್ತಾ ದಾರಿಲಿ ನಮ್ಮ ಮನೆ ಹತ್ರನೇ ಶಿವನ ದೇವಸ್ಥಾನ ಇದೆ. ಇವತ್ತು ಶಿವರಾತ್ರಿ ಅಲ್ವಾ, ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಬೆಳಗ್ಗೆ ಜಯಂತಿಗೆ ಹೋಗ್ಬಿಟ್ಟಿದ್ವಿ. ಹಾಗೆ ಬರ್ತಾ ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಅರ್ಚನೆ ಮಾಡಿಸ್ಕೊಂಡು ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದನೂ ಇತ್ತು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಪ್ರಸಾದ ಎಲ್ಲ ಇಸ್ಕೊಂಡು ಬಂದ್ವಿ. ನಾವು ಪ್ರಸಾದ ಇಸ್ಕೋಬೇಕಾದ್ರೆ ನಮ್ಮ ಮಗಳು ಸಪ್ರೇಟಾಗಿ ಒಂದು ಪ್ಲೇಟೇ ಕೇಳ್ತಾ ಇದ್ಲು, ನನಗೆ ಬೇಕು ಅಮ್ಮ ಅಂತ. ಹಾಗೆ ಅವಳಿಗೊಂದು ಇಸ್ಕೊಟ್ವಿ. ಆಮೇಲೆ ನಮ್ಮ ಅರ್ಜುನ್ ಬಂದಿರಲಿಲ್ಲ ಇಲ್ಲಿ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ. ಅವಳು ಕರಿತಿದ್ದಾಳೆ, ಅಜ್ಜು ಬಾ ಅಜ್ಜು, ಮಮ್ಮು ಕೊಡ್ತಿದ್ದಾರೆ ಇಸ್ಕೋ ಅಂತ ಕರಿತಾ ಇದ್ದಾಳೆ ನೋಡಿ. ಅವಳೇ ಇಟ್ಕೊಂಡು ನಡೀತಾ ಇದ್ದಾಳೆ ಪ್ರಸಾದನ. ಹಾಗೆ ಸ್ವಲ್ಪ ಹೊತ್ತು ಮನೆ ಹತ್ರ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಪಾರ್ಕಿಗೆ ವಾಕ್ ಹೋಗೋಣ ಅಂತ ಬಂದ್ವಿ. ಈ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.